There's live streaming going on. ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ಗುರುಗೀತೆಯ ಚಿಂತನೆಯನ್ನು ಮುಂದುವರಿಸೋಣ. ಶ್ಲೋಕ 59. ಗುರುರಾದಿ ಅನಾದಿಶ್ಚ ಗುರುಃ ಪರಮದೈವತಂ ಗುರೋಃ ಸಮಾನಃ ಕೋ ವಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಗುರೋರಾದಿಶ್ಚ ಗುರು ಪರಮದೈವತಂ. ಗುರು ಗುರುವಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ಆದ್ರೆ ಆದಿ ಕೂಡ ಇದೆ. ಇದೆಂತದಿದು? ಆದಿ ಇಲ್ಲ, ಅಂತ್ಯ ಇಲ್ಲ, ಆದ್ರೆ ಆದಿ ಇದೆ. ಗುರು ತತ್ವಕ್ಕೆ ಅರೋ ಗುರು ಚೈತನ್ಯಕ್ಕೆ. ಗುರು ಅನ್ನೋ ದೇಹ ಅಶಾಶ್ವತ, ಗುರು ಚೈತನ್ಯ ಶಾಶ್ವತ. ಆ ಗುರು ಚೈತನ್ಯಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ, ಆದಿ ಕೂಡ ಇದೆ. ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠವಾದ ದೇವತಾ ತತ್ವ ಗುರುದೇವ, ಸದ್ಗುರುದೇವ ತತ್ವ. ಗುರುವಿಗೆ ಸಮಾನರಾದವರು ಯಾರು ಇಲ್ವೇ ಇಲ್ಲ. ಅಂತ ಗುರುವಿಗೆ ನಮ್ಮ ವಂದನೆಗಳು. ಗುರು ತತ್ವ ಅಥವಾ ಸದ್ಗುರು ತತ್ವ ಅದು ಶುದ್ಧ ಚೈತನ್ಯ, ಪರಬ್ರಹ್ಮ ತತ್ವ. ಆ ಪರಬ್ರಹ್ಮ ತತ್ವಕ್ಕೆ ಆದಿ ಇಲ್ಲ, ಅಂತ ಇಲ್ಲ. ಅದು ಅನಾದಿ ಶುದ್ಧ ಚೈತನ್ಯಕ್ಕೆ ಯಾವುದು ಹುಟ್ಟಿಲ್ಲ, ಸಾವಿಲ್ಲ, ಆದಿ ಇಲ್ಲ, ಅಂತ್ಯ ಇಲ್ಲ. ಅದಕ್ಕೆ ನಾವು ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳುದು. ಪರಬ್ರಹ್ಮ ರೂಪಿಯಾದ ಗುರುವಿಗೆ ಆದಿ ಇಲ್ಲ, ಆದ್ರೆ ಆದಿ ಕೂಡ ಇದೆ. ಯಾವಾಗ? ಸೃಷ್ಟಿ ಕಾರ್ಯಕ್ಕೆ ಆ ಪರಬ್ರಹ್ಮ ರೂಪ ಗುರು ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಕಂಡುಬರ್ತಾರೆ. ಅಂದ್ರೆ ಈಶ್ವರ ರೂಪಿಯಲ್ಲಿ ಕಂಡುಬರ್ತಾನೆ. ಅದಕ್ಕೆ ಆದಿ ಇದೆ, ಈಶ್ವರನಿಗೆ ಆದಿ ಇದೆ. ಈಶ್ವರ ಅಥವಾ ಭಗವಂತನಿಗಿಂತ ಮೇಲಿದ್ದು ಪರಬ್ರಹ್ಮ ತತ್ವ. ನಾವು ಪುರಾಣಗಳು ಹೇಳ್ಬೇಕಾದ್ರೆ ಶ್ರೀಮನ್ ನಾರಾಯಣ ಪರಬ್ರಹ್ಮ ತತ್ವ. ವಿಷ್ಣು ಭಗವಾನ್ ಷಷ್ಟಿಗೋಸ್ಕರ ಬರ್ತಾರೆ. ವಿಷ್ಣು ಭಗವಾನ್ ಈಶ್ವರ, ಪರಬ್ರಹ್ಮ ತತ್ವ, ಈಶ್ವರ ತತ್ವ. ಗುರುವಿಗಿಂತ ಸಮನಾದ ದೇವತೆ ಇಲ್ಲ. ಗುರುವೇ ದೊಡ್ಡ, ಅತ್ಯಂತ ಅತಿ ಅತಿ ಶ್ರೇಷ್ಠವಾದ ದೇವತೆ. ಸದ್ಗುರುದೇವ ಅನ್ನೋದು ಅತ್ಯಂತ ಶ್ರೇಷ್ಠವಾದ ದೇವತೆ. ಯಾಕೆ? ಎಲ್ಲ ದೇವತೆಗಳಿಗೆ ಒಬ್ಬರಿಂದ ಒಬ್ಬರು ಮೇಲಾದ ದೇವತೆಗಳಿದ್ದಾರೆ. ಪೃಥ್ವಿ ತತ್ವ ದೇವತೆಗೆ ಮೇಲಾದ ಜಲತತ್ವ ದೇವತೆ, ಜಲತತ್ವ ಮೇಲೆ ವಾಯುದೇವತೆ, ವಾಯುದೇವ ಅಗ್ನಿದೇವತೆ, ವಾಯುದೇವತೆ, ಆಕಾಶ ತತ್ವ ದೇವತೆ, ಮನಸ್ತತ್ವ ದೇವತೆ, ಬುದ್ಧಿ ತತ್ವ ದೇವತೆ, ಈಶ್ವರ, ಬ್ರಹ್ಮ ವಿಷ್ಣು ಮಹೇಶ್ವರ, ಈಶ್ವರ. ಇಷ್ಟು ದೇವತೆಗಳಿದ್ದಾರೆ, ಒಬ್ಬರಿಗಿಂತ ಒಬ್ರು ಮೇಲಿನವರು. ಆ ಎಲ್ಲ ದೇವತೆಗಳಿಗಿಂತ ಮೇಲಿದ್ದು ಪರಬ್ರಹ್ಮ ತತ್ವ. ಪರಬ್ರಹ್ಮ ತತ್ವ ಸದ್ಗುರುದೇವ, ಅದಕ್ಕಿಂತ ಮೇಲೆ ಯಾರು ಇಲ್ವೇ ಇಲ್ಲ. ಸದ್ಗುರುವಿಗೆ ಸಮಾನಾದರೂ ಯಾರು ಇಲ್ಲ. ಅಂತ ಸದ್ಗುರುವಿಗೆ ನಮ್ಮ ವಂದನೆಗಳು. ಏಕ ಏವ ಪರೋ ಬಂಧು ವಿಷಮೇ ಸಮುಪಸ್ಥಿತೆ ನಿಸ್ಪೃಹ ಕರುಣಾ ಸಿಂಧು ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರೋ ಬಂಧು ವಿಷಮೇ ಸಮುಪಸ್ಥಿತೆ. ಆಪತ್ಕಾಲಕ್ಕೆ ಬಂದವರೇ ಬಂಧುಗಳು ಅಂತ ಹೇಳ್ತಾರೆ. ಬಂಧುಗಳು ಯಾರು? ಯಾರು ಆಪತ್ತಿಗೆ ಸಿಕ್ಕಿದ ಬಂದವನು ಬಂಟ, ನೆಂಟ. ಆಪತ್ತಿಗೆ ಬಾರದಿದ್ದವರು ಬಂಧುಗಳಲ್ಲ. ನಾವು ಆಪತ್ಕಾಲ ಕಷ್ಟ ಸಮಯ, ಆಕ್ಸಿಡೆಂಟ್ ಆಗಿರ್ಬೋದು, ದುಡ್ಡಿನ ತೊಂದರೆ ಆಗಿರ್ಬೋದು. ಆದ್ರೆ ಏನಾಗುತ್ತೆ, ಬಹಳ ಆಪತ್ಕಾಲ ಬಂದ್ಬಿಟ್ರೆ ಎಲ್ಲ ನೆಂಟರು ಮಾಯ ಆಗ್ಬಿಡ್ತಾರೆ, ಕಣ್ಮರೆ ಆಗ್ಬಿಡ್ತಾರೆ. ಒಬ್ಬರೇ ಒಬ್ರು ಬರೋದು ಸದ್ಗುರು ಮಾತ್ರ. ಕಷ್ಟದಲ್ಲಿ, ತೀವ್ರ ಕಷ್ಟದಿದ್ದಾಗ ಸದ್ಗುರು ಮಾತ್ರ ಬರೋದು. ನಿಸ್ಪೃಹ, ನಿಸ್ಪೃಹ ಅಂದ್ರೆ ಯಾವುದೇ ಆಶೆ ಇಲ್ಲ ಸದ್ಗುರುವಿಗೆ. ಬೇರೆ ನೆಂಟರಿಗೆ ಏನೋ ಒಂದು ಅದು ಬೇಕು, ಒಂದು ಥ್ಯಾಂಕ್ಸ್ ಹೇಳ್ಬೇಕಂತ ಆಶೆ ಇರ್ತದೆ. ಅಟ್ಲೀಸ್ಟ್ ಹೇಳಿದಕ್ಕೆ ಬಂದ ಥ್ಯಾಂಕ್ಸ್ ಹೇಳ್ಬೇಕಂತ. ಸದ್ಗುರುವಿಗೆ ಯಾವ ಆಶೆ ಇಲ್ಲ. ಆಶೆಯಿಂದ ಮುಕ್ತನಾದವನು. ಮತ್ತೆಂತವನು
ಕರುಣಾಸಾಗರ ಸಮುದ್ರ, ಕರುಣೆಯಲ್ಲಿ ಸಮುದ್ರ, ಕರುಣೆಯ ಸಮುದ್ರ. ಸಮುದ್ರ ಹೇಗಿರುತ್ತೆ ಅಷ್ಟು ವಿಶಾಲವಾದ, ಅಷ್ಟು ಕರುಣೆ, ಒಂದು ಅಪಾರ ಕರುಣೆ. ಅಂತ ಶ್ರೀ ಗುರುವಿಗೆ ನಮ್ಮ ನಮಸ್ಕಾರಗಳು, ನಮ್ಮ ವಂದನೆಗಳು. ಶ್ರೀ ಗುರು ತತ್ವಕ್ಕೆ ನಮ್ಮ ನಮನಗಳು. ಗುರು ಮಧ್ಯೆ ಸ್ಥಿತಂ ವಿಶ್ವಂ, ವಿಶ್ವ ಮಧ್ಯೆ ಸ್ಥಿತಂ ಗುರು, ವಿಶ್ವರೂಪೋ ವಿರೂಪಸ್ಯೋ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಗೆ, ಗುರುವಿನ ನಿರಾಕಾರ ನಿರ್ಗುಣ ರೂಪ, ಸಾಕಾರ ಸಗುಣ ರೂಪ ಎರಡನ್ನೂ ಹೇಳ್ತಾರೆ. ಗುರು ಚೈತನ್ಯದ್ದು, ಗುರು ಚೈತನ್ಯ, ಸದ್ಗುರು ಚೈತನ್ಯದ ನಿರಾಕಾರ ನಿರ್ಗುಣ ರೂಪ. ವಿಶ್ವ ಮಧ್ಯೆ, ಇಡೀ ವಿಶ್ವ ಇದೆಯಲ್ಲ ಸದ್ಗುರು ಚೈತನ್ಯ ಕಂಡು ಬರ್ತಾ ಇದೆ. ಹೇಗೆ ಇಡೀ ವಿಶ್ವ, ಇಡೀ ವಿಶ್ವ ಅದು ಭೂತಾಕಾಶದಲ್ಲಿ ತೇಲಾಡ್ತಾ ಇದೆ. ಆಕಾಶದಲ್ಲಿ, ಭೂತಾಕಾಶದಲ್ಲಿ, ಭೂತಾಕಾಶ ಬಹಳ ದೊಡ್ಡದು, ಬೃಹತ್. ಆ ಭೂತಾಕಾಶ ಎಲ್ಲಿ ತೇಲಾಡ್ತಾ ಇದೆ? ಚಿತ್ತಾಕಾಶ, ನಮ್ಮ ಮನಸ್ಸಿನ ಆಕಾಶದಲ್ಲಿ ತೇಲಾಡ್ತಾ ಇದೆ. ಆ ಚಿತ್ತಾಕಾಶ ಎಲ್ಲಿದೆ? ಚಿದಾಕಾಶದಲ್ಲಿದೆ. ಆ ಚಿದಾಕಾಶ ಸ್ವರೂಪವೇ ನಾನು, ಶುದ್ಧ ಚೈತನ್ಯ. ಆ ನಾನು ಅನ್ನೋದು ಪರಬ್ರಹ್ಮ ತತ್ವ. ಆ ಸದ್ಗುರು ತತ್ವದಲ್ಲಿ ಇಡೀ ವಿಶ್ವ ಕಂಡು ಬರ್ತಾ ಇದೆ. ವಿಶ್ವ ಕಂಡು ಬರ್ತಾ ಇದೆ ಮಾತ್ರ ಅಲ್ಲ, ಆ ವಿಶ್ವದಲ್ಲೆಲ್ಲ ಅಡಕವಾಗಿರೋದು ಸದ್ಗುರು ತತ್ವವೇ. ವಿಶ್ವದಲ್ಲೆಲ್ಲ ಸೂರ್ಯ, ಚಂದ್ರ, ನಕ್ಷತ್ರ, ಗಾಳಿ, ಬೆಳಕು ಎಲ್ಲ ಇದೆಯಲ್ಲ, ಎಲ್ಲವೂ ಇದೆ 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 ಅಂತ ಹೇಳ್ತವಲ್ಲ, ಅಸ್ತಿತ್ವ. ಆ ಅಸ್ತಿತ್ವವೇ ಸದ್ಗುರು. ಅದು ಸಗುಣ ರೂಪ. ನಿರ್ಗುಣ ರೂಪ ಮತ್ತು ಸಗುಣ ರೂಪದಲ್ಲಿ ಸದ್ಗುರು ಇಡೀ ವಿಶ್ವವನ್ನು ವ್ಯಾಪಿಸಿಕೊಂಡಿದ್ದಾನೆ. ಇಡೀ ವಿಶ್ವದ ರೂಪವನ್ನು ಧಾರಣೆ ಮಾಡಿದ್ದಾನೆ. ವಿಶ್ವದ ರೂಪ ಧಾರಣೆ ಮಾಡುದು ವಿಶ್ವಕ್ಕೆ ನಾವು ಹೇಳ್ತೇವೆ ವಿರಾಟ್ ರೂಪ ಅಂತ. ಆ ವಿರಾಟ್ ರೂಪದಲ್ಲಿ ಇಡೀ ವಿಶ್ವವೇ ಕಂಡು ಬರ್ತಾ ಇರೋದು ಸದ್ಗುರು ತತ್ವ. ತಸ್ಮೈ ಶ್ರೀ ಗುರುವೇ ನಮಃ. ಅಂತ ಗುರುವಿಗೆ ನಮ್ಮ ವಂದನೆಗಳು. ಭಾವಾರಣ್ಯ ಪ್ರವಿಷ್ಟಸ್ಯ ದಿಗ್ಧೋಹಂ ಭ್ರಾಂತಚೇತಸಂ ಯೇನ ಸಂದರ್ಶಿತಃ ಪಂತಾಸ್ತಸ್ಮೈ ಶ್ರೀ ಗುರವೇ ನಮಃ. ಭಾವಾರಣ್ಯ, ಈ ಸಂಸಾರ ಅನ್ನೋದಿದೆಯಲ್ಲ ಒಂಥರ ದೊಡ್ಡ ಕಾಡು. ನೋಡಿ, ಒಂದು ದೊಡ್ಡ ಕಾಡಿದೆ, ದಟ್ಟವಾದ ಕಾಡಿದೆ. ಅಲ್ಲಿ ಯಾವ ಮಾರ್ಗ ಅಂತ ಗೊತ್ತಿಲ್ಲ. ಅಲ್ಲಿ ಕತ್ತಲೆ ಬೇರೆ. ಆ ಕತ್ತಲೆ ಕತ್ತಲೆ ಕಾಡಿನಲ್ಲಿ ಸಿಕ್ಕಾಕೊಂಡು ತಿಳ್ಕೊಳ್ಳಿ. ಆ ಕಾಡಿನಲ್ಲಿ ಎಲ್ಲಿ ಹುಲಿ ಇದೆ, ಎಲ್ಲಿ ಚಿರತೆ ಇದೆ, ಎಲ್ಲಿ ಹಾವಿದೆ, ಎಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಮ್ಗೆ. ಹೋಗ್ಲಿಕ್ಕೆ ಹೊರಬರಿ ದಾರಿ ಇಲ್ಲ, ದಿಕ್ಕು ಕಾಣದಾಗ್ಬಿಟ್ಟಿದೆ. ಇದಕ್ಕೆ ಸಂಸಾರ ಅನ್ನೋದು, ಸಂಸಾರ ಅನ್ನೋ ಭಾವ, ಸಂಸಾರ ಅನ್ನೋ ಭಾವ ದಟ್ಟವಾದ ಅರಣ್ಯ. ಸಂಸಾರ ಅಂದೇನು? ಗಂಡ ಹೆಂಡತಿ ಮತ್ತು ಮಕ್ಕಳು ಮಾತ್ರ ಸಂಸಾರ ಅಲ್ಲ. ಪುನರಪಿ ಜನನಂ ಪುನರಪಿ ಮರಣಂ, ಪುನಃ ಪುನಃ ಹುಟ್ಟು ಸಾವುಗಳಿಗೆ ಬೆಳ್ತೇವಲ್ಲ, ಅದು ಸಂಸಾರ. ದಾರಿ ತೋರಿಸುವನೇ ಸದ್ಗುರು, ಸದ್ಗುರು ತತ್ವ. ಗುರು ಇಲ್ದಿದ್ರೆ ಈ ಸಂಸಾರ ಅನ್ನೋ ಕಾಡಿಂದ ಹೊರಬರಲಿ ಸಾಧ್ಯನೇ ಇಲ್ಲ, ಸಿಕ್ಕಾಕೊಂಡ್ಬಿಡ್ತೇವೆ. ನಾವು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಗೂಗಲ್ ಮ್ಯಾಪ್ ಹಾಕ್ತೇವೆ. ಗೂಗಲ್ ಮ್ಯಾಪ್ ಹಾಕಿ ಹೋಗ್ಕೊಂಡಿರ್ತೇವೆ. ದಟ್ಟವಾದ ಕಾಡಿನಲ್ಲಿ ಏನು ಇಲ್ದಿದಾಗ ಏನ್ ಮಾಡ್ತೀರಾ? ಅದಕ್ಕೆ ನಮ್ಗೊಂದು GPS ಬೇಕು, ಗುರು ಪೊಸಿಷನಿಂಗ್ ಸಿಸ್ಟಮ್ ಅಂತ. ಗುರು ಇಲ್ದಿದ್ರೆ ಹೊರಬರ್ಲಿಕ್ಕೆ ಆಗುದಿಲ್ಲ. ಇದು 62ನೇ ಶ್ಲೋಕ. ಇಂದಿಗೆ ಗುರುಗೀತೆ ಚಿಂತನೆ ಮುಗಿಸ್ತೇನೆ. ಸೋಮವಾರ ಪುನಃ ಮುಂದುವರ್ಸೋಣ. ಹರಿ ಓಂ. ಯಾರಿಗೆ ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ಸತ್ಯ